ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಗಿರಾವರಗಳಲ್ಲಿ ಶತಕೋಟಿ ದೀಕ್ಷೆಗಳಿಂದ ನಮಸ್ಕಾರಗಳನ್ನು ಸಮರ್ಪಿಸಿ, ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರ ಅನಂತರ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಮುಮುಕ್ಷ ಚಿಂತಕರಾಗಿರುವ ಜಗದೊಡೆಯರಾದ ಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಅನಂತ ಕೋಟಿ ದೀಕ್ಷೆಗಳಿಂದ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಸಂತ ಮಹಾಂತರ ಅಡಿದಾವರೆಗಳಲ್ಲಿ ಬಸವಾಸಿ ಪ್ರಮುಖ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ತಮ್ಮೆಲ್ಲರಲ್ಲಿ ಅನಂತ ಭಕ್ತಿ ಶರಣಾರ್ಥಿಗಳು ಶಿವಸ್ವರೂಪಗಳೇ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತಮ್ಮ ಉಪದೇಶಾಮೃತ ಗೀತಾಮೃತವನ್ನ ಅನುಷ್ಠಾ ಅರ್ಜುನನ ನಿಮಿತ್ತ ಮಾಡಿಕೊಂಡು ತಿಳಿಸ್ತಾ ಬಂದ. ಈ ಎಲ್ಲವುಗಳನ್ನ ತಿಳಿಸಿ ಜ್ಞಾನಿ ಕರ್ಮ ಮಾಡ್ತಾನೆ, ಆ ಕರ್ಮಗಳು ಹೇಗೆ, ಮತ್ತ ಈ ಸಾಮಾನ್ಯ ಪುರುಷ ಗುಣ ಮಾಡ್ತಾನೆ, ಜ್ಞಾನಿ ಪುರುಷನು ಕೂಡ ಕರ್ಮವನ್ನ ಮಾಡ್ತಾನೆ, ಅವನ ಕರ್ಮ ಹೇಗೆ ಎಲ್ಲವನ್ನ ತಿಳಿಸಿ, ಜೀವ ತನ್ನ ಸ್ವಾರ್ಥಕ್ಕಾಗಿ ಕರ್ಮಗಳನ್ನ ಮಾಡ್ತಾನ, ಜ್ಞಾನಿ ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡ್ತಾನ. ಆ ಕರ್ಮ ಮಾಡಿದ್ದು ತನಗೆ ಬೇಕೆಂಬ ಇಚ್ಛೆ ಅವನಿಗೆ ಇಲ್ಲ, ಯಾರಿಗೆ? ಜ್ಞಾನಿಯಾದಂತಹ ಪುರುಷನಿಗೆ. ಅದಕ್ಕ ಲೋಕ ಸಂಗ್ರಹಾರ್ಥವಾಗಿ ಮಾಡ್ತಾನಲ್ಲ, ಸಿದ್ಧಾಂತದಲ್ಲಿ ಅವನಲ್ಲಿ ಯಾವ ಇಚ್ಛೆ ಇರುವುದಿಲ್ಲ. ಯಾರಲ್ಲಿ? ಆ ಜ್ಞಾನಿಯಲ್ಲಿ. ಎಲ್ಲವುಗಳನ್ನ ತಿಳಿಸಿ ಜ್ಞಾನಿಗೆ ಹೇಳಬೇಕಾದ ಕೊನೆಯ ಮಾತು ಈಗ ಹೇಳ್ತಾನಂತೆ. ಅಧ್ಯಾಯ 3 ಕರ್ಮಯೋಗ, ಶ್ಲೋಕ 26ನೇ ಶ್ಲೋಕದಲ್ಲಿ ನ ಬುದ್ಧಿ ಭೇದಂ ಜನಯೇರಜ್ಞಾನಾಂ ಕರ್ಮ ಸಂಗೀನಾಂ, ನ ಬುದ್ಧಿ ಭೇದಂ ಜನಯೇರಜ್ಞಾನಾಂ ಕರ್ಮ ಸಂಗೀನಾಂ, ದೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಸ್ತಮಾಚರನ್. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗೀನಾಂ, ದೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಜನಯಾನಾಂ ಕರ್ಮ ಸಂಗೀನಾಂ, ದೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿದ್ದ ವಿದ್ವಾನ್ ಜ್ಞಾನಿ ಪುರುಷನು, ಕರ್ಮ ಸಂಗೀನಾಂ ಶಾಸ್ತ್ರ ವಿಹಿತವಾದ ಕರ್ಮಗಳಲ್ಲಿ ಆಸಕ್ತಿ ಉಳ್ಳ, ಅಜ್ಞಾನಾಂ ಅಜ್ಞಾನಿಗಳ, ಬುದ್ಧಿ ಭೇದಂ ಬುದ್ಧಿಯಲ್ಲಿ ಭ್ರಮೆಯನ್ನ, ಅರ್ಥಾತ್ ಕರ್ಮಗಳಲ್ಲಿ ಅಶ್ರದ್ಧೆಯನ್ನ, ನ ಜನಗೆ ಉಂಟು ಮಾಡದಿರಲಿ, ಆದರೆ ತಾನು ಸರ್ವಕರ್ಮಾಣಿ ಶಾಸ್ತ್ರ ವಿಹಿತ ಸಮಸ್ತ ಕರ್ಮಗಳನ್ನ ಸಮಾಚರನ್ ಚೆನ್ನಾಗಿ ಮಾಡುತ್ತ, ಅವರಿಂದಲೂ ಅದೇ ರೀತಿ ದೋಷ ಇವೆ ಮಾಡಿಸಲಿ. ತಿಳುವಳಿಕೆ ಇಲ್ಲದೆ ಫಲದ ನಂಟಿಗಾಗಿ ಕರ್ಮ ಮಾಡುವ ಮಂದಿಯ ನಂಬಿಕೆಯನ್ನ ನಲುಗಿಸಬಾರದು, ಅಂಗೀಸಬಾರದಂತೆ.
ಉಪಾಯ ಬಲ್ಲ ತಿಳಿದವನು, ತಾನು ಬಲ್ಲವನಂತಾದ ಪುರುಷ ತಾನು ಎಲ್ಲ ಕರ್ಮಗಳನ್ನ ಮಾಡುತ್ತಾ ಅವರನ್ನ ಓಲೈಸಬೇಕು. ಯಾರು ಆ ಕರ್ಮಗಳನ್ನ ಮಾಡುವುದಿಲ್ಲಲ್ಲ ಅದರಲ್ಲಿ ಕೂಡ ಪ್ರವೃತ್ತಿ ಮಾಡಿಸಬೇಕಂತವು. ಸಮಾಜದಲ್ಲಿ ಅನೇಕ ತರದ ಜನರದಾರಲ್ಲ, ಎಲ್ಲರಿಗೂ ತಿಳುವಳಿಕೆ ಇರುವುದಿಲ್ಲ. ಎಷ್ಟೆಲ್ಲ ಈ ಸಮಾಜ ಈ ಲೋಕದೊಳಗಡೆ ಬಂದಾಗ ತಮ್ಮ ತಮ್ಮ ತಿಳುವಳಿಕೆ ಆಗಲಿ ಇನ್ನೊಬ್ಬರ ತಿಳುವಳಿಕೆಯನ್ನ ತಿಳಿದುಕೊಳ್ಳುವುದು ಬಹಳ ಕಠಿಣ ಇದ್ದಂತೆ. ಅದಕ್ಕೆ ಅವರು ಅವರ ನಂಬಿಕೆಗೆ ತಕ್ಕಂತೆ ನಡೆದುಕೊಂತಾರಂತವ್ರು. ಯಾರು ಹೆಂಗ ನಂಬಿಕೊಂಡಾರ ತಮ್ಮ ನಂಬಿಕೆಯ ಪ್ರಕಾರವಾಗಿ ವ್ಯವಹಾರಗಳನ್ನ ಮಾಡ್ತಿರ್ತಾರ. ತಿಳಿದವನಿಗೆ ಅದು ಮೂಢ ನಂಬಿಕೆಯಾಗಿ ಕಾಣಬಹುದು. ಯಾರು ಅತ್ಯಂತ ತಮ್ಮ ಪ್ರೀತಿ ಪ್ರೇಮದಿಂದ ಕರ್ಮಗಳನ್ನ ಮಾಡ್ತಾರಲ್ಲ, ಏನಪ್ಪ ಇವ ಮೂಢ ನಂಬಿಕೆಯಿಂದ ಮಾಡ್ತಾನಂತ ಕಾಣಬಹುದು ಯಾರಿಗೆ? ಆ ಜ್ಞಾನಿ ಪುರುಷನಿಗೆ. ಆದರೆ ಎಂದು ಒಮ್ಮೆಗೆ ಹೋಗಿ ಅಂತಹ ಜನರನ್ನ ಪರಿಹಾಸ್ಯ ಮಾಡಬಾರದು. ಯಾಕ? ಒಬ್ಬ ಒಂದು ಕಲ್ಲನ್ನ ಅದಕ್ಕೊಂದು ಹೆಸರನ್ನು ಕೊಟ್ಟು ದೇವರೆಂದು ಪೂಜಿಸುತ್ತೇವೆ ಹೇಳಬಹುದು. ಹೊಲಕ್ಕೆ ಹೋಗುವಾಗ ನಾವು ಕೂಡ ಕೆಳ ಅಮಾವಾಸ್ಯೊಳಗೆ ಹೋಗಿ ಕೆರಗ ಚೆಲ್ಲಬೇಕಾದ ಅಲ್ಲೇ ಒಂದು 5 ಕಲ್ಲು ತಗೊಂಡು ನೀರಿನ ಪೂಜೆ ಮಾಡಿ ಅದನ್ನ ನೀರು ಸ್ವಚ್ಛ ತೊಳೆದು ವಿಭೂತಿ ಕುಂಕುಮ ಹಚ್ಚಿ ಅಕ್ಕಿ ಕಾಳು ಎರಿಸಿ ನಾವು ಓದಿರುವ ಎಡೆಯನ್ನ ಮುಂದೆ ನೈವೇದ್ಯ ಮಾಡಿ ಊದಿನ ಕಟ್ಟಿಯಿಂದ ಬೆಳಗಿ ಹುಲ್ಲಿಗೋ ಸಲಾಂಬುಲಿಗೋ ಅಂತೇಳಿ ಪೂಜೆ ಮಾಡ್ತೇವಲ್ಲ. ಅದಕ್ಕ ಒಬ್ಬ ಒಂದು ಕಲ್ಲನ್ನ ಅದಕ್ಕೊಂದು ಹೆಸರನ್ನು ಕೊಟ್ಟು ದೇವರೆಂದು ಪೂಜಿಸುತ್ತಿರಬಹುದು. ಆತನ ಅಪಾರ ನಂಬಿಕೆ ಶರಣಾಗತಿ. ಎಲ್ಲಿ ನಂಬಿಕೆ ಇದೆ ಅಲ್ಲೇ ದೇವರ, ಎಲ್ಲಿ ಶ್ರದ್ಧೆ ಇದೆ ಅಲ್ಲೇ ಆ ಭಗವಂತನನ್ನ ಕೂಡುವ ಶಕ್ತಿ ಸಾಮರ್ಥ್ಯ ಇದೆ. ಆತನನ್ನ ರಕ್ಷಿಸುತ್ತದಂತವು ಯಾವುದು? ಶರಣಾಗತಿ ನಂಬಿಕೆ. ಕಲ್ಲಿದ್ದರೂ ಕೂಡ ಆ ಅತ್ಯಂತ ಪ್ರೀತಿ ಭಕ್ತಿ ಏನಿದೆಯಲ್ಲ ಅದಕ್ಕೆ ಅವ ಬಯಸಿದ ಫಲಗಳನ್ನ ಕೊಡುವಂತಹ ಶಕ್ತಿ ಯಾವುದ್ರಿದೆ? ಆ ನಂಬಿಕೆಯಲ್ಲಿದೆ, ಶ್ರದ್ಧೆಯಲ್ಲಿದೆ. ಇದನ್ನ ನೋಡಿ ಪರಿಹಾಸ್ಯ ಮಾಡುವುದು ಮೂಢತನ. ಯಾಕಂದ್ರೆ ಯಾರೇ ದೇವರನ್ನ ಪೂಜಿಸ್ತಿರ್ತಾರಂದ್ರೂ ಕೂಡ ಏನಪ್ಪ ಕಲ್ಲು ದೇವರು ಪೂಜೆ ಮಾಡ್ತಾರಂತ ಅವರಿಗೆ ಪರಿಹಾಸ್ಯ ಮಾಡಬಾರದು. ಅವರು ಇಂತಹ ನಂಬಿಕೆಯ ನೆಲಗಟ್ಟಿನಲ್ಲಿ ಜೀವನದ ಭರವಸೆಯಿಂದ ಬದುಕ್ತಾರೆ. ಅವರು ಕಲ್ಲು ದೇವರೆಂದು ಪೂಜಿಸಿದರೂ ಕೂಡ ಅಲ್ಲೇ ನಂಬಿಕೆ ಶ್ರದ್ಧೆ ಆ ಭಗವಂತನ ನೆಲೆ ಅದರಲ್ಲಿದೆ. ಅವರಿಗೊಂದು ಸನಾತನ ಪ್ರಜ್ಞೆ ಇದೆ. ಸರ್ವಗತ ಸರ್ವಶಬ್ದ ವಾಚ್ಯ ಹಾಗೂ ಸರ್ವಶಬ್ದ ಭಗವಂತ. ಆತನಿಗೆ ಕಲ್ಲಿನ ಮುಖೇನ ರಕ್ಷಣೆ ಕೊಡಲು ಸಾಧ್ಯವಿದೆಯಲ್ಲವೇ? ಯಾರದನ್ನ ನಂಬಿ ಶ್ರದ್ಧೆಯಿಂದಿದ್ರು ಇದ್ದಾಗ ಅದು ಕೂಡ ಫಲ ಕೊಡುವ ಶಕ್ತಿ ಸಾಮರ್ಥ್ಯ ಇದೆ. ಅದಕ್ಕ ಎಂದು ಅಂಥವರನ್ನ ನೋಡಿ ನಗಬಾರದು. ಏನಪ್ಪ ಕಲ್ಲು ಪೂಜೆ ಮಾಡ್ತಾನಂತೇಳಿ ನೋಡಿ ನಗಬಾರದು. ಅದನ್ನ ಬಿಟ್ಟು ಅವನನ್ನ ಕ್ರಮೇಣವಾಗಿ ಜ್ಞಾನದ ಪರಿಧಿಗೆ ತರುವ ಪ್ರಯತ್ನ ಮಾಡಬೇಕು. ಯಾರು ಮೂಢನಂಬಿಕೆಯಿಂದ ಶ್ರದ್ಧೆಯಿಂದ ದೇವನನ್ನ ಕಲ್ಲು ಕಟ್ಟಿಗೆ ಕಲ್ಲು ದೇವರು ದೇವರಲ್ಲಂತೂ ಕೂಡ ಹೇಳಿದ, ಮಣ್ಣು ದೇವರು ದೇವರಲ್ಲಂತೂ ಕೂಡ ಹೇಳಿದಲ್ಲ. ಅಂಥದರಲ್ಲಿ ಪ್ರಜ್ಞೆ ತನ್ನ ಪ್ರಯತ್ನ ಮಾಡಿ ನಂಬಿಕೆಯನ್ನಿಟ್ಟು ಶ್ರದ್ಧೆಯಿಂದ ಪ್ರಯತ್ನ ಮಾಡ್ತಾನಲ್ಲ, ಎಲ್ಲಿವನ್ನು ಸಾಮಾಜಿಕ ಎಲ್ಲವನ್ನ ಸಾಮಾಜಿಕ ಕಾಳಜಿಯಿಂದ ಮಾಡಬೇಕು. ಆಗ ನಿರ್ಲಿಪ್ತನಾಗಿ ಎಲ್ಲ ಕರ್ಮವನ್ನ ಮಾಡುತ್ತಾ ಅಜ್ಞಾನಿಗಳಲ್ಲಿ ಜ್ಞಾನವನ್ನ ತುಂಬಬೇಕು. ಯಾರು ತಿಳುವಳಿಕೆ ಇಲ್ಲದೆ ಅಜ್ಞಾನದಲ್ಲಿ ಕೂತ್ಕೊಂಡಾರಲ್ಲ, ಹಂತ ಅಜ್ಞಾನಿಗಳಲ್ಲಿ ಜ್ಞಾನವನ್ನ ತುಂಬುವ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ದಾರೆ.
ಅಂತದ್ದನ್ನ ಯಾರು ತಮ್ಮ ಶ್ರದ್ಧೆ ನಂಬಿಕೆಯಿಂದ ಮಾಡುವಂತವರನ್ನ ಕೂಡ ಒಂದೇನ್ ಮಾಡಬಾರ್ದು, ಅಪಹಾಸ್ಯ ಮಾಡಲಾರದ ಇಂಥ ಕಾರ್ಯಗಳಿಗೆ ಶಾಸ್ತ್ರ ಚಿಂತನೆಗಾಗಿ ತನ್ನ ನಿಜವಾದ ಸ್ವರೂಪ ತಿಳಿಯುವಗೋಸ್ಕರವಾಗಿ ಅವರಿಗೆ ಶ್ರದ್ಧೆಯನ್ನ ಪ್ರೀತಿಯನ್ನ ತುಂಬಿ ಆ ಜ್ಞಾನಿಗಳನ್ನ ಜ್ಞಾನಕ್ಕ ಕೊಡಲಿಕ್ಕೆ ಜ್ಞಾನವನ್ನ ತಿಳಿಸಿ ಅವರನ್ನು ಕೂಡ ಈ ಕಡೆ ಕರೆದುಕೊಂಡು ಬಂದು ಅವರನ್ನು ಕೂಡ ಎಲ್ಲಿವರೆಗೆ ನಮಗೆ ನಿಜವಾದ ಜ್ಞಾನ ಆಗುವುದಿಲ್ಲ, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕಾಗುವುದಿಲ್ಲ, ಅಲ್ಲಿವರೆಗೆ ಈ ಭವಸಾಗರವನ್ನ ದಾಟಲಿಕ್ಕೆ ಆಗುವುದಿಲ್ಲಪ್ಪ. ಅದಕ್ಕೆ ನೀನು ಈ ತೆರನಾಗಿ ವ್ಯವಹಾರ ಮಾಡುವಂತ ಹೇಳಿದ ಅಂತದ್ದನ್ನ ನಾವು ಶ್ರದ್ಧೆ ಎಲ್ಲಾ ದೇವರಲ್ಲಿದ್ದರೂ ಕೂಡ ಶ್ರದ್ಧೆ ಹೆಂಗಿದೆ, ಆ ಕಲ್ಲು ದೇವರು, ಕಟ್ಟಿಗೆ ದೇವರು, ನಮಗೆ ಫಲವನ್ನು ಕೊಡುವ ಶಕ್ತಿ ಸಾಮರ್ಥ್ಯ ಅಲ್ಲಿದೆ. ಯಾಕಿದೆ? ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇರೋಣದರಿಂದ ಅಂತ ಶ್ರದ್ಧಾ ವಿಶ್ವಾಸ ನಂಬಿಕೆ ಆ ಸದ್ಗುರುನಾಥರ ಮೇಲೆ ಪರಮಾತ್ಮನ ಮೇಲೆ ನಾವು ಚಿತ್ತಾದ್ರ ಈ ಭವ ದುಃಖ ಭವಸಾಗರವನ್ನ ದಾಟಲಿಕ್ಕೆ ಬರ್ತದೆ. ಅರ್ಜುನ, ಇದನ್ನ ನೀನು ಚೆನ್ನಾಗಿ ತಿಳಿದುಕೊಂಡು ಕರ್ಮಗಳನ್ನ ಮಾಡು ಅಂತ ಹೇಳಿದ ಅಂತ ಕರ್ಮಗಳನ್ನ ನಾವು ಎಲ್ಲ ಸಮಯ ಮುಗಿದಿದೆ.